ವಿಶೇಷ ಚೇತನರಿಗೆ ಸಹನಾಭೂತಿ ಬೇಡ, ಅವರಿಗೆ ಅವಕಾಶ ನೀಡುವ ಕೆಲಸ ಆಗಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಅವರು ತಮ್ಮ ಅಭಿಮತವನ್ನ ವ್ಯಕ್ತಪಡಿಸಿದರು. ಬೆಂಗಳೂರಿನ ಆಲಿಂಕೋ ಹಾಗೂ ಲಯನ್ಸ್ ಸೇವಾ ಸಂಸ್ಥೆ ವತಿಯಿಂದ ವಿಶೇಷ ಚೇತನ ಮಕ್ಕಳಿಗೆ ಸಕಲೇಶಪುರ, ಆಲೂರು, ಬೇಲೂರು ಶಾಲೆಯ ಮಕ್ಕಳಿಗೆ ವೈದ್ಯಕೀಯ ತಪಾಸಣೆ ಶಿಬಿರವನ್ನು ಇಂದು ಆಯೋಜಿಸಲಾಗಿತ್ತು. ಇನ್ನು ಶಿಬಿರದಲ್ಲಿ ಮಾತನಾಡಿದ ಅವರು, ವಿಶೇಷ ಚೇತನರಿಗೆ ಭಗವಂತ ವಿಶೇಷವಾದ ಜ್ಞಾನದ ಸಂಪತ್ತು ನೀಡಿರುತ್ತಾನೆ. ಅವರು ಕೇವಲ ಅಂಗವೈಕಲ್ಯತೆಯಿಂದ ವಿಶೇಷ ಚೇತನರಾಗಿರುತ್ತಾರೆ. ಆದರೆ ಅವರ ಮನಸ್ಸು ಹಾಗೂ ಅವರ ಬುದ್ಧಿಯಲ್ಲಿ ವಿಶೇಷ ಜ್ಞಾನದ ಸಂಪತ್ತನ್ನು ಹೊಂದಿರುತ್ತಾರೆ. ನಾವುಗಳು ಸಹ ವಿಶೇಷ ಚೇತನರಿಗೆ ಸಹನಾಭೂತಿ ನೀಡುವ ಬದಲು ಅವರಿಗೆ ಅವಕಾಶ ನೀಡುವ ಕೆಲಸ ಆಗಬೇಕು ಎಂದ ಅವರು, ಇಂತಹ ವಿದ್ಯಾರ್ಥಿಗಳಿಗೆ ಆತ್ಮಸ್ಥೈರ್ಯ ತುಂಬುವುದು ಪ್ರಮುಖ ಚಿಕಿತ್ಸೆಯಾಗಿರುತ್ತೆ. ಇಂತಹ ಮಕ್ಕಳನ್ನು ಸಮಾಜಮುಖಿಯಾಗಿ ಮಾಡುವುದರಲ್ಲಿ ನಮ್ಮೆಲ್ಲರ ಕರ್ತವ್ಯವಾಗಿದೆ. ಸರ್ಕಾರ ಹಲವಾರು ಸೌಲಭ್ಯಗಳನ್ನು ನೀಡುತ್ತಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ಪೋಷಕರು ಮಕ್ಕಳ ಚೈತನ್ಯಕ್ಕೆ ಪೂರಕವಾಗಬೇಕೆಂದು ಮನವಿ ಮಾಡಿದರು. ಇನ್ನು ಇದೇ ಸಂದರ್ಭದಲ್ಲಿ ಲಯನ್ಸ್ ಸೇವಾ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಚಂದ್ರಮೌಳಿ, ಜಿಲ್ಲಾ ಡಿವೈಎಸ್ಪಿ ಅಧಿಕಾರಿ ಮಹೇಶ್, ಪುರಸಭೆ ಉಪಾಧ್ಯಕ್ಷ ಉಷಾ ಸತೀಶ್ ಅವರು ಮಾತನಾಡಿ, ಪೋಷಕರು ಇಂತಹ ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಬೇಕು. ಸಂಬಂಧಿಕರಲ್ಲಿ ಮದುವೆ ಮಾಡುವುದು, ಪ್ರೌಢಾವಸ್ಥೆಯಲ್ಲಿ ಬಾಲ್ಯ ವಿವಾಹ ಮಾಡುವುದು, ಮಹಿಳೆಯರು ಗರ್ಭಿಣಿಯಾದ ಸಂದರ್ಭದಲ್ಲಿ ಹೆಚ್ಚಿನ ಆರೋಗ್ಯದಲ್ಲಿ ಕಾಳಜಿ ಹೊಂದದೆ ನೋವಿನ ಮಾತ್ರೆ, ಚುಚ್ಚುಮದ್ದು ಪಡೆಯುವುದು, ಹೀಗೆ ಹಲವು ಕಾರಣಗಳಿಂದ ಇಂತಹ ಮಕ್ಕಳ ಹುಟ್ಟಿಗೆ ಹಾಗೂ ಬೆಳವಣಿಗೆಗೆ ಕಾರಣವಾಗುತ್ತೆ. ಆದ್ದರಿಂದ ಗರ್ಭಿಣಿಯಾದ ಸಂದರ್ಭದಲ್ಲಿ ಹೆಚ್ಚಿನ ಕಾಳಜಿ ವಹಿಸಬೇಕು ಎಂದರು. ಅನಿವಾರ್ಯವಾಗಿ ಇಲ್ಲಿಂದ ಹೋಗಲೇಬೇಕು. ಆದರೆ ಹೋಗುವ ಮಧ್ಯೆ ಏನಾದರೂ ಒಂದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗಬೇಕು ಅಂತೇಳಿ. ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತೇಳಿ. ಬರುವಾಗಲೂ ಕೂಡ ನಾವೇನು ಯಾವಾಗ ಬರ್ತೀವಿ ಅಂತ ಗೊತ್ತಿಲ್ಲ, ಹೇಗೆ ಬರ್ತೀವಿ ಅಂತ ಗೊತ್ತಿರಲಿಲ್ಲ. ಆದರೆ ಬದುಕೇ ಹಾಗೆ. ನಮಗನ್ನಿಸ್ತದೆ ಈ ವ್ಯವಸ್ಥೆಯ ಮಧ್ಯೆ ಹೀಗೆ ನಾವಿರಬೇಕು, ಇಂಥ ಇದರಲ್ಲಿ ಹುಟ್ಟಬೇಕು, ಈ ಥರದಲ್ಲಿ ಇರಬೇಕು ಅಂತ ಏನಿಲ್ಲ. ಆಕಸ್ಮಿಕವಾಗಿ ಬಂದುಬಿಟ್ಟಿದ್ದೀವಿ, ನಮಗೆ ಹೀಗಾಗಿದೆ. ಯಾರೂ ಕೂಡ ತಾಯಂದಿರು ನೀವು ಬೇಸರ ಮಾಡ್ಕೊಳೋದಾಗಲಿ, ನನ್ನ ಮಗುಗೆ ಸಮಸ್ಯೆ ಅಲ್ಲ. ನೀವು ಅಂತೀರಿ ವಿಕಲಚೇತನ ಮಕ್ಕಳು, ವಿಶೇಷ ಚೇತನ ಮಕ್ಕಳು. ಇವು ವಿಕಲಚೇತನ ಮಕ್ಕಳು ಅನ್ನೋದು ತಪ್ಪಾಗುತ್ತೆ. ವಿಶೇಷ ಚೇತನ ಅಂತ ಹೇಳಿದರೆ ಮಗುವಿಗೆ ಒಳ್ಳೆ ತೊಂದರೆ ಇರ್ಬೋದು, ಆದರೆ ಅದು ಚಿಂತನೆ ಚೆನ್ನಾಗಿದೆ. ಮಗು ತಂದೆಯಾದಂಥ ವಿಶೇಷತೆಯನ್ನು ಮಗು ಹೊಂದಿದೆ, ಅದನ್ನು ತಿಳ್ಕೊಳ್ಳಿ. ನಾವಿವತ್ತು ಯಾವುದೂ ಕೂಡ ಸಹಾನುಭೂತಿ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಅವಕಾಶಗಳನ್ನು ಒದಗಿಸ್ಕೊಡ್ಬೇಕು. ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಇಂಥ ಕಾರ್ಯಕ್ರಮಕ್ಕಾಗಿ ತಂದೆ ತಾಯಿಯಿಂದ ನೀವು ಧೃತಿಗೆಟ್ಟರೆ ನಿಮ್ಮ ಮಗುವಿನ ಬೆಳವಣಿಗೆ ಕುಂಠಿತ ಆಗುತ್ತೆ. ಧೃತಿಗೆಡಬಾರ್ದು. ನೀವು ನಗ್ತಾ ಇರಬೇಕು. ಅಯ್ಯೋ ನನ್ನ ಮಗು ಹೀಗಿದೆಯಲ್ಲ ಅಂತೇಳಿ ನೀವೇನೋ ಧೃತಿಗೆಟ್ಟರೆ ನೀವು ಅರ್ಧ ನಿಮ್ಮ ಮಕ್ಕಳಿಗೆ ಇನ್ನೂ ಸಮಸ್ಯೆಯನ್ನು ಸೃಷ್ಟಿ ಮಾಡ್ದಂಗೆ ಆಗುತ್ತೆ. ನೀವು ನಗ್ತಾ ಇರಿ. ನೀವು ನಗದ ನೋಡ್ತಾ ನೋಡ್ತಾ ಮಗು ಇನ್ನೂ ಕೂಡ ಚೆನ್ನಾಗಿ ಬೆಳೆಯುತ್ತೆ. ಒಂದು ದಿನ ಸಮಸ್ಯೆಯಿಂದ ಹೊರಗೆ ಬರುತ್ತೆ. ಯಾವುದೇ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೋಬೇಡಿ. ಆ ಕಾರಣಕ್ಕಾಗಿ ಪೇರೆಂಟ್ಸಲ್ಲಿ ನಾನು ಕೇಳಿದಷ್ಟೇ ನಮ್ಮ ಡಾಕ್ಟರ್ ಈಗ ತಾನೇ ಚಂದ್ರಮೌಳಿ ಸರ್ ಮಾತಾಡ್ತಾಯಿದ್ರು. ಖಂಡಿತವಾಗಿ ಎಲ್ಲ ರೀತಿಯ ತೊಂದರೆಗಳು, ಅಂದರೆ ಅವ್ರಿಗೆ ಅಡುಗೆ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಅವ್ರಿಗೆ ಭಾಳ ಕಷ್ಟ ಆಗ್ತಾ ಇರುತ್ತೆ. ಅಂದರೆ ಪೋಷಕರಿಗೆ, ಅದರಲ್ಲೂ ನಾನು ಕಂಡಿರೋ ಮಟ್ಟಿಗೆ, ಅದರಲ್ಲೂ ಪ್ರೆಗ್ನೆನ್ಸಿಲಿ ಅವ್ರು ಮಾಡೋವಂಥ ದೊಡ್ಡ ಪ್ರಾಬ್ಲಮ್ ತೊಂದರೆ ಅಂತಂದರೆ ರೆಗ್ಯುಲರಾಗಿ ಟ್ರೀಟ್ಮೆಂಟಿಗೆ ಹೋಗದೇ ಇರೋವಂಥದ್ದು, ಚೆಕಪ್ಪಿಗೆ ಹೋಗದೇ ಇರೋವಂಥದ್ದು, ಅದು ಭಾಳ ಮುಖ್ಯವಾಗಿರುತ್ತೆ. ಸ್ಕ್ಯಾನಿಂಗಲ್ಲೇ ಸಾಕಷ್ಟು ಕಾಯಿಲೆಗಳು ಗೊತ್ತಾಗುತ್ತೆ. ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಗೊತ್ತಾಗುತ್ತೆ, ಸೆಕೆಂಡ್ ಟ್ರೈಮಿಸ್ಟ್ರಲ್ಲೂ ಸಾಮಾನ್ಯಕ್ಕೆ ಸಾಕಷ್ಟು ಕಾರ್ಯಕ್ರಮ ಇದು ತಪಾಸಣೆಯಲ್ಲೇ ಗೊತ್ತಾಗುತ್ತೆ. ಅದರಲ್ಲೂ ಸಾಕಷ್ಟು ಇದನ್ನು ಕರೆಕ್ಟ್ ಮಾಡ್ಬೋದು. ಅಂದರೆ ಪ್ರೆಗ್ನೆನ್ಸಿಯಲ್ಲೇ ಕರೆಕ್ಷನ್ ಮಾಡೋವಂಥ ಇದಿರುತ್ತೆ. ಅದರಲ್ಲೂ ರಿಲೇಟಿವ್ಸಲ್ಲೇ ಮದುವೆ ಆಗೋದ್ರಿಂದ ಸಾಕಷ್ಟು ಈ ಥರ ತೊಂದರೆಗಳು ಉಂಟಾಗೋದು. ಅಂದರೆ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು. ಅಂದರೆ ಪ್ರತಿಯೊಬ್ಬರಿಗೂ ತಿಳುವಳಿಕೆ ಹೇಳ್ಬೇಕು. ಅದೇ ಅಣ್ಣ ತಮ್ಮದಿರ ಮಕ್ಕಳಲ್ಲೇ ಅಲ್ಲೇ ಮದುವೆ ಆಗುವಂಥದ್ದು, ಅದರಲ್ಲಿ ಸಾಕಷ್ಟು ಈ ಥರ ತೊಂದರೆಗಳಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಕಾಣ್ಬರೋದೇನಂತಂದರೆ ಬಡವ್ರ ಮಕ್ಕಳಲ್ಲಿ, ಅಂದರೆ ಬಡವರಲ್ಲೇ ಜಾಸ್ತಿ ಕಾಣೋದು. ಒಂದೇ ಕಾರಣ ಅಂತಂದರೆ ತಪಾಸಣೆ ಸರಿಯಾಗಿ ಆಗದೇ ಇರೋವಂಥದ್ದು, ಮತ್ತು ಅದ್ರ ಬಗ್ಗೆ ಎಚ್ಚರಿಕೆ ವಹಿಸದೇ ಇರೋವಂಥದ್ದು. ಅಂದರೆ ಇವನ್ ಟ್ಯಾಬ್ಲೆಟ್ಸಿಂದಾಗಿ ಸಾಕಷ್ಟು ಇದಾಗ ಪ್ರೆಗ್ನೆನ್ಸಿಲಿ ತೊಗೊಳ್ಳೋಂಥ ಮಾತ್ರೆಗಳು, ಅದ್ರ ಬಗ್ಗೆನೂ ಅಷ್ಟೇ ಈಗ ಏನೋ ತೊಂದರೆ ಆಗಿದೆ, ನೋವಿನ ಮಾತ್ರೆಗಳು ತೊಗೋಬಾರ್ದು ಅಂತ ಹೇಳಿರ್ತೀವಿ. ಬಟ್ ಅಂತೂ ಮೆಡಿಕಲ್ ಶಾಪಿಗೆ ಹೋಗಿ ಯಾವುದೇ ರೀತಿಯ ನೋವಿನ ಮಾತ್ರೆಗಳಾಗಲಿ, ವಾಮಿಟ್ ಜಾಸ್ತಿ ಅಂತ ವಾಮಿಟಿನ ಮಾತ್ರೆ ತೊಗೊಳ್ಳೋದು, ಎಲ್ಲದರಲ್ಲೂ ಈ ರೀತಿಯ ತೊಂದರೆಗಳಾಗುತ್ತೆ. ಅದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಈ ಥರ ಒಂದು ಕಾರ್ಯಕ್ರಮಗಳು ಸಾಕಷ್ಟು ನಡೀಬೇಕು. ಅಂದರೆ ಅವ್ರಿಗೆ ಮೇನ್ ಬೇಕಾಗಿರೋವಂಥದ್ದು ಒಂದು ಫಿಸಿಯೋಥೆರಪಿ, ಅಂದರೆ ಅವರಿಗೆ ಸರಿಯಾಗುವಂಥದ್ದು. ಕೆಲವರಿಗೆ ಬರೀ ಕೆಲವು ಅಂಗಾಂಗಗಳು ಮಾತ್ರ ತೊಂದರೆಯಲ್ಲಿರುತ್ತೆ. ಅವರಿಗೆ ಸಾಕಷ್ಟು ಫಿಸಿಯೋಥೆರಪಿ ಆದರೆ ಉತ್ತಮ ಆಗುತ್ತೆ, ಅವ್ರ ಜೀವನ ನಡೆಸೋದಕ್ಕೆ ಅನುಕೂಲ ಆಗುತ್ತೆ. ಬೇಲೂರು ಮತ್ತು ಸಕಲೇಶಪುರ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ನಮ್ಮಲ್ಲಿ ಇರ್ತಕ್ಕಂತಹ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಜೊತೆಗೆ ನಮ್ಮ ವಿಶೇಷಚೇತನ ವಿದ್ಯಾರ್ಥಿಗಳು ಕೂಡ ಅವರ ಸಹಯೋಗದೊಂದಿಗೆ, ಅಂದರೆ ಅವ್ರ ಜೊತೆಗೆ ಸಮನ್ವಯ ಮಾಡಿಕೊಂಡು, ಸಮನ್ವಯ ಶಿಕ್ಷಣದ ಅಡಿನಲ್ಲಿ
ಎಲ್ಲ ವಿದ್ಯಾರ್ಥಿಗಳು, ವಿಶೇಷಚೇತನ ವಿದ್ಯಾರ್ಥಿಗಳು ಉತ್ತಮವಾದಂಥ ಒಂದು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೆ ಸಹಕಾರಿಯಾಗಲಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಇಲಾಖೆಯಿಂದ ಆಯೋಜನೆಯನ್ನು ಮಾಡ್ತಾಯಿದ್ದಾರೆ. ದಯವಿಟ್ಟು ಪೋಷಕರೆಲ್ಲರೂ ಕೂಡ ನಮ್ಮ ವಿಶೇಷಚೇತನ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ತುಂಬ ಕೆಲಸವನ್ನು ಮತ್ತು ಅವರಿಗೋಸ್ಕರ ಸಮಯವನ್ನು ಮೀಸಲಿಟ್ಟು ಕೆಲಸ ಮಾಡ್ತಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಅವರು ಇವತ್ತಿನ ಒಂದು ವೈದ್ಯಕೀಯ ಮೌಲ್ಯಾಂಕನ ತಪಾಸಣಾ ಶಿಬಿರ ಏನಿದೆ, ಇಲ್ಲಿ ಆ ವಿದ್ಯಾರ್ಥಿಗಳಿಗೆ ಬೇಕಾಗ್ತಕ್ಕಂಥ ಸಲಕರಣೆಗಳು ಏನಿದೆ ಅದನ್ನು ಅಲಿಂಕೋ ಸಂಸ್ಥೆಯವರು ಮತ್ತು ನಮ್ಮ ವೈದ್ಯಾಧಿಕಾರಿಗಳು ರೆಫರ್ ಮಾಡ್ತಾರೆ. ಮತ್ತು ವಿದ್ಯಾರ್ಥಿಗಳಿಗೆ ಅದನ್ನು ಜನವರಿ ತಿಂಗಳಲ್ಲಿ ಹೆಚ್ಚು ಕಮ್ಮಿ ಸಪ್ಲೈ ಮಾಡ್ತಾರೆ. ಅವುಗಳ ಮುಖಾಂತರ ನಮ್ಮ ವಿದ್ಯಾರ್ಥಿಗಳ ಕಲಿಕೆಗೆ ಸಹಕಾರಿ ಆಗಲಿ ಅಂತಕ್ಕಂಥ ಒಂದು ಉದ್ದೇಶವನ್ನು ನಮ್ಮ ಇಲಾಖೆ ಹಾಗೂ ಒಂದು ಶಿಕ್ಷಣ ಇಲಾಖೆಯ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಪೋಷಕರು ತಮ್ಮ ಮಕ್ಕಳಿಗೆ ಇಲ್ಲಿವರೆಗೆ ಯಾವ ರೀತಿ ಸಹಕಾರವನ್ನು ನೀಡ್ತಾ ಈ ಒಂದು ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷ ಕೂಡ ಸಹಕರಿಸ್ತಾರೆ, ಅದೇ ರೀತಿ ನಮ್ಮ ಪುರಸಭೆಯ ವತಿಯಿಂದ ಕೂಡ ಪ್ರತಿ ವರ್ಷ ಕೂಡ ಏರ್ಪಡಿಸಿದ್ದಾರೆ. ಇದರ ಮೂಲ ಉದ್ದೇಶ ಮಕ್ಕಳ ಆರ್ಥಿಕ ಆರೋಗ್ಯದ ಬಗ್ಗೆ ಸುಧಾರಿಸುವುದು ಹಾಗೂ ಸದಾ ವೈದ್ಯರು ಸಿದ್ಧರಾಗಿರುತ್ತಾರೆ ಇದರ ಬಗ್ಗೆ. ಮತ್ತು ವೈದ್ಯಕೀಯ ಶಿಕ್ಷಣ ಮಕ್ಕಳ ಆರೋಗ್ಯ ಮತ್ತು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಸ್ಥಿತಿ ಸುಧಾರಿಸುವುದಾಗಿದೆ ಹಾಗೂ ಮಕ್ಕಳಿಗೆ ಇದರಿಂದ ಪ್ರಗತಿ ಹೆಚ್ಚಾಗುತ್ತದೆ. ಇಷ್ಟು ಹೇಳಲು ಅವಕಾಶ